ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಎಲ್ಲರೂ ಪ್ಲೀಸ್ 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 ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ದಿವಸ ಬಿಟ್ಟು ದಿವಸ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಿಮಗೆ ಹೇಳಿದ್ದೀನಲ್ಲ, ಹೆಲ್ತ್ ಪ್ರಾಬ್ಲಮ್ ಇದೆ ಸ್ವಲ್ಪ ನನಗೆ, ಅದಕ್ಕೇ ಹಾಗಾಗ್ತಾ ಇದೆ. ಏನು ಕ್ಯೂರ್ ಆದರೆ ನಿಮಗೆ ಡೈಲಿ ಎಪಿಸೋಡ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಹಿಸಲಾಗಲಿಲ್ಲ ಅವನಿಗೆ. ಈ ವಿಷಯವನ್ನು ಬಿಲ್ಕುಲ್ ಒಪ್ಪಲು ಸಿದ್ಧರಿರಲಿಲ್ಲ ಅವನು. ಈ ಹುಡುಗಿ ತನ್ನ ಮನೆ ಬಿಟ್ಟು ಹೋಗುವುದು ಸುತಾರಾಮ್ ಇಷ್ಟವಿಲ್ಲ ಅವನಿಗೆ. ಮುಷ್ಟಿ ಬಿಗಿ ಹಿಡಿದು ಗೋಡೆಗೆ ಗುದ್ದಲು ಹೊರಟವನು ತಡೆದು ಸರ್ರನೆ ತಿರುಗಿ ತನ್ನ ರೂಮಿಗೆ ಹೋಗಿ ಬಾಗಿಲನ್ನು ದಡಾರನೆ ಮುಚ್ಚಿ ಸಿಕ್ಕ ವಸ್ತುಗಳನ್ನೆಲ್ಲ ಎಸೆದು ಬಿಟ್ಟಿದ್ದ ರೂಮಿನ ತುಂಬ. ತಲೆ ಒತ್ತಿಕೊಂಡು ಕುಳಿತು ಬಿಟ್ಟಿದ್ದ ಅಸಹಾಯಕತೆಯಿಂದ. ಈ ಹುಡುಗಿಯರೇ ಇಷ್ಟು ನಂಬೋ ಹಾಗೆ ಇಲ್ಲ ಅಂತ ನಾನು ಸುಮ್ಮನೆ ಹೇಳ್ತೀನಾ? ಮೋಸಗಾರರು ಎಲ್ಲ. ನಂಬಿದವನ ಗತಿ ಅಧೋಗತಿ. ಪಾಪ, ಇದರಲ್ಲಿ ಆ ಹುಡುಗಿಯ ತಪ್ಪೇನಿದೆ? ಆ ಯೋಚನೆ ಬರಲೇ ಇಲ್ಲ ಇವನಿಗೆ. ಹೌದು, ನನಗ್ಯಾಕೆ ಅವಳು ಇಲ್ಲೇ ಇರಬೇಕು ಅನ್ನಿಸ್ಬೇಕು? ಎಲ್ಲಾದರೂ ಹೋಗಲಿ, ಯಾರನ್ನಾದರೂ ಕಟ್ಕೊಳ್ಳಿ, ನನಗಾಗಬೇಕಾಗಿರೋದಾದರೂ ಏನು? ಯಾಕೇನು ಅನ್ನಿಸ್ಬಾರ್ದು? ಮುದುಕಮ್ಮ ನೋಡ್ಕೊಳ್ಳೋಕೆ ಬಂದಿರೋದು ಅವಳು. ಅದನ್ನು ಅವಳು ಮಾಡಲಿ ಮೊದಲು. ಈಗಷ್ಟೇ ಬಂದಿದ್ದಾಳೆ, ಮತ್ತೆ ಈಗಲೇ ಹೋಗ್ತಾಳಂತೆ. ಕಷ್ಟಪಟ್ಟು ಮುದುಕಮ್ಮನ ನೋಡ್ಕೊಳ್ಳೋಕ್ಕೆ ಅಂತ ಹುಡುಕಿದ್ರೆ ಪವಿ ಕೇಳ್ದ ಅಂತ ಕಳ್ಸೋಕ್ಕಾಗುತ್ತಾ? ಮತ್ತೆ ಎಲ್ಲಿ ಅಂತ ಹುಡುಕೋದು ಜನನ? ಇವಳು ಮುದುಕಮ್ಮಂಗೂ ತುಂಬ ಹಿಡಿಸಿದಾಳೆ. ನೋ, ನೆವರ್. ಇವಳನ್ನು ಕಳಿಸೋ ಮಾತೇ ಇಲ್ಲ. ಮುದುಕಮ್ಮನೇ ಹೋಗಲಿ ಅಂದರೆ ಪವನ್ ಕೇಳ್ತಾನಲ್ಲ ಅವರನ್ನು. ಅವರೇ ಒಪ್ಪದಿದ್ರೆ ಆಗೇನು ಮಾಡ್ತೀಯಾ? ಥಟ್ಟನೆ ಎದ್ದು ನಿಂತಿದ್ದ ವಿಧಾನ್ ರೂಮಿನಲ್ಲೇ ಅತ್ತಿಂದಿತ್ತ ಶತಪಥ ಸುತ್ತತೊಡಗಿದ. ಈ ಯೋಚನೆಯೇ ಅವನಿಗೆ ಹಿಡಿಸಲಿಲ್ಲ. ಹೌದು, ಮುದುಕಮ್ಮನೇ ಕಳಿಸಲು ಒಪ್ಪಿದರೆ ಮುದುಕಮ್ಮನ ಹತ್ತಿರ ಪವನ್ ಹೇಳಿ ಅವಳು ನನ್ನ ಹತ್ತಿರ ಹೇಳಬೇಕಲ್ಲ. ಅದಕ್ಕಿಂತ ಮೊದಲು ಏನಾದರೂ ಮಾಡಬೇಕು. ಎಸ್. ಮುಖದ ಮೇಲೆ ವ್ಯಂಗ್ಯ ನಗು ಮೂಡಿತು ಅವನಿಗೆ. ತುಟಿ ತಿರುಗಿಸಿ ಸೊಟ್ಟ ನಗು ನಕ್ಕ ವಿಧಾನ್. ಪವನ್ ಮತ್ತು ಭವಾನಮ್ಮನವರ ಮಾತನ್ನು ಇವನಿಗಿಂತಲೂ ಮೊದಲು ಅದಕ್ಕೆ ಬೇಕಾಗಿದ್ದಷ್ಟನ್ನೇ ಕೇಳಿಸಿಕೊಂಡು ಇವನು ಬರುತ್ತಿರುವುದನ್ನು ನೋಡಿ ತನ್ನ ರೂಮು ಸೇರಿತ್ತು ಒಂದು ಅತೃಪ್ತ ಆತ್ಮ. ಲಲಿತಮ್ಮ. ಹೌದು, ಅವರೇ. ಇವನು ಬರುವುದಕ್ಕೂ ಮೊದಲು ತನ್ನ ಅಮ್ಮನ ಮಾತನ್ನು ಕೇಳಿಸಿಕೊಂಡು ಮನಸ್ಸಿನಲ್ಲಿಯೇ ಕತ್ತಿ ಮಸೆಯತೊಡಗಿದ್ದರು. ವಿಧಾನ್ನ ಮದುವೆ ಮಾಡಲು ಒಳ್ಳೆಯ ಹೆಣ್ಣು ನೋಡಬೇಕೇ? ನನ್ನ ಮಗಳೇ ಇರುವಾಗ ಇನ್ನೊಂದು ಹೆಣ್ಣು ನೋಡುವ ಅವಶ್ಯಕತೆಯಾದರೂ ಏನಿದೆ? ಅಮ್ಮ, ನೀನು ನನಗೆ ಎಲ್ಲ ರೀತಿಯಿಂದಲೂ ಮೋಸವನ್ನೇ ಮಾಡಿದೀಯಾ, ಅನ್ಯಾಯವನ್ನೇ ಮಾಡಿದೀಯಾ. ಇನ್ನೂ ಅದನ್ನೇ ಮುಂದುವರಿಸ್ತಾ ಇದೀಯಾ. ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡುವ ಹೆಣ್ಣಲ್ಲ. ಈ ಮನೆಗೆ ನನ್ನ ಕರೆದುಕೊಂಡು ಬಂದು ಇಟ್ಟುಕೊಂಡರೆ ನೀವು ಮಾಡಿದ ಎಲ್ಲ ಅನ್ಯಾಯಗಳು ಮಾಫಿ ಆದಂತೆ ಅಂದ್ಕೊಂಡಿದ್ದೀರಾ? ಇಲ್ಲ, ಸಾಧ್ಯವೇ ಇಲ್ಲ. ನಾನು ಯಾವುದನ್ನು ಮರೆಯುವ ಮಾತೇ ಇಲ್ಲ. ನೀವು ನನಗೆ ಮಾಡಿದ ಪ್ರತಿ ಅನ್ಯಾಯಕ್ಕೆ ಬಡ್ಡಿ ಸಮೇತ ಅನುಭವಿಸಲೇಬೇಕು ಪ್ರತಿಯೊಬ್ಬರೂ ಕೂಡ. ಈಗಲೇ ನೀವು ಅನುಭವಿಸಿದ ಯಾತನೆ, ನೋವು, ನನ್ನ ಜೀವನವನ್ನು ಹಾಳು ಮಾಡಿದ್ದ ನಾನು ಅನುಭವಿಸಿದ್ದ ನರಕ ಯಾತನೆಗೆ ಯಾವ ರೀತಿಯಿಂದಲೂ ಸಮವಲ್ಲ. ಇನ್ನೂ ಅನುಭವಿಸಬೇಕು ನೀವು. ಅದಕ್ಕೆ ನನ್ನ ಮಗಳನ್ನೇ ದಾಳವಾಗಿ ಉಪಯೋಗಿಸ್ತೀನಿ ನಾನು. ನೋಡ್ತಾ ಇರಿ. ವಿಧು, ನಿನಗೆ ಯಾಕೋ ನನ್ನ ಮತ್ತು ನನ್ನ ಮಗಳ ನೆರಳನ್ನು ಕಂಡರಾಗಲ್ಲ? ಅತ್ತೆ ಅನ್ನುವ ಗೌರವವೂ ಇಲ್ಲದಂತೆ ಬಾಯಿಗೆ ಬಂದ ಹಾಗೆಯೇ ಮಾತಾಡ್ತೀಯಾ? ಇರಲಿ, ಏನಾದರೂ ಮಾತಾಡು. ಅದರಿಂದ ನನಗೇನೂ ನಷ್ಟವಿಲ್ಲ. ನನಗೆ ತಿಳಿದಿದೆ ಮುಂದೆ ಏನು ಮಾಡಬೇಕು ಅಂತ ಎಂದು ಒಬ್ಬರೇ ಗಹಗಹಿಸಿ ನಕ್ಕರು ಲಲಿತಮ್ಮ. ಅಜ್ಜಮ್ಮನ ಮಾತು ಕೇಳಿ ನಿರಾಳನಾಗಿದ್ದ ಪವನ್ ತನ್ನ ಮನಸ್ಸಿನ ಮಾತನ್ನು ಇವರಲ್ಲಿ ಹೇಳಬಹುದು ತಾನು. ಸಮಯ ಬರಲಿ, ನಾನೇ ಹೇಳ್ತೀನಿ. ನನಗೆ ಇವರು ಸಹಾಯ ಮಾಡ್ತಾರೆ. ಇನ್ನೂ ಈಗ ತಾನೇ ನೋಡಿದ್ದೀನಿ ಹುಡುಗಿನ. ಅವಳ ಮನೆತನ ಎಲ್ಲದರ ಬಗ್ಗೆಯೂ ನಿಧಾನವಾಗಿ ತಿಳಿಬೇಕು ತಾನು. ಅಷ್ಟಕ್ಕೂ ನನಗೆ ಹುಡುಗಿ ಮುಖ್ಯ, ಬೇರೆ ಎಲ್ಲವೂ ಸೆಕೆಂಡರಿ ನನಗೆ. ಜಾತಿ ಮತ ನಾವು ನೋಡುವ ಜನವೇ ಅಲ್ಲ. ಸಸ್ಯಾಹಾರಿಗಳಾಗಿದ್ದರೆ ಸಾಕು. ಅದಂತೂ ಹೌದು. ಯಾಕೆಂದರೆ ಈ ಮನೆಯವರು ಪಕ್ಕಾ ಸಸ್ಯಾಹಾರಿಗಳು. ಇನ್ನೇನಿದೆ? ಆದರೂ ಗಡಿಬಿಡಿ ಮಾಡೋದು ಬೇಡ. ನಿಧಾನವಾಗಿ ವಿಚಾರಿಸಿ ಮುಂದುವರಿಯೋಣ ಎಂದುಕೊಂಡ ಪವನ್. ಸರಿ ಅಜ್ಜಮ್ಮ, ನಾನೇನು ಹೊರಡ್ತೀನಿ. ಇನ್ನೂ ಎಸ್ಟೇಟ್ ಕಡೆಗೆ ಹೋಗಬೇಕು. ಕೆಲಸದವರು ಬೇರೆ ಇದ್ದಾರೆ. ವಿಧು ಅವನ ರೂಮಿನಲ್ಲಿರಬಹುದು. ಅವನಿಗೆ ಹೇಳಿಬಿಟ್ಟು ಹೊರಡ್ತೀನಿ ಎಂದು ಕುಳಿತಲ್ಲಿಂದ ಎದ್ದಿದ್ದ ಪವನ್. ಆಗಾಗ ಬರ್ತಾ ಇರು ಪವಿ. ಈಗ ನೋಡು, ನೀನು ಬರದೆ ತಿಂಗಳುಗಳೇ ಆಗಿ ಹೋಗಿತ್ತು. ಹಾಗೆ ಮಾಡಬೇಡ, ಬರ್ತಾ ಇರು. ಹಾಗೆ ನಾನು ಹೇಳಿದ ವಿಷಯ ಮರಿಬೇಡ ಕಣೋ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡು. ಅವನ ಮನಸ್ಸಿನಲ್ಲಿ ಏನಿದೆಯೋ
ಎಂದರು ಭವಾನಮ್ಮ. ಖಂಡಿತ ಅಜ್ಜಮ್ಮ, ಮರೆಯೋ ಪ್ರಶ್ನೆಯೇ ಇಲ್ಲ. ನನಗೂ ಅವನ ಸಂತೋಷ ಎಲ್ಲದಕ್ಕಿಂತ ಮುಖ್ಯ ಎಂದ ಪವನ್. ಇನ್ನು ನೀವು ಹೇಳದೇ ಇದ್ದರೂ ಬರ್ತಾ ಇರ್ತೀನಿ ಎಂದುಕೊಂಡ ಮನದಲ್ಲಿಯೇ ಬಾಯಿ ಬಿಡಲಿಲ್ಲ. ವಿಧಾನ್ ರೂಮಿನ ಬಾಗಿಲು ಬಡಿದ ಪವನ್ ಒಳಗಡೆ ಬಂದು ರೂಮಿನ ಅವಸ್ಥೆ ನೋಡಿದವನಿಗೆ ತಲೆ ತಿರುಗಿತು. ಏನು ಇದು ವಿಧು? ಯಾಕೀಗೆ ಬಟ್ಟೆಗಳನ್ನೆಲ್ಲ ಕಿತ್ತು ಎಸೆದಿದೀಯಾ? ಏನು ನಿನ್ನ ರೂಮಿನ ಅವಸ್ಥೆ? ಏನಾಗಿದೆ ನಿನಗೆ? ಇವೆಲ್ಲ ಹಿಡ್ಸಲ್ಲ ಅಲ್ವಾ ನಿನಗೆ? ಯಾವಾಗಲೂ ಎಲ್ಲದರಲ್ಲೂ ಪರ್ಫೆಕ್ಟ್ ಇರಬೇಕು ಅನ್ನೋನಲ್ವಾ ನೀನು? ಮತ್ತೆ ಇವತ್ತೇನಾಗಿದೆ ನೋಡಿ? ನನಗೆ ತಲೆ ತಿರುಗ್ತಾ ಇದೆಯಲ್ಲೋ ಪುಣ್ಯಾತ್ಮ ಎಂದಿದ್ದ ಪವನ್. ಅವನು ಮಾತನಾಡುವಷ್ಟು ಹೊತ್ತು ಅವನ ಮುಖವನ್ನೇ ನೋಡುತ್ತಾ ನಿಂತಿದ್ದ ವಿಧಾನ್. ನನ್ನ ಒಬ್ಬನೇ ಒಬ್ಬ ಆತ್ಮೀಯ ಗೆಳೆಯ ಎಂದರೆ ಅವನು ಪವಿ. ಒಳ್ಳೆ ಹುಡುಗ, ನನ್ನ ಹಿತವನ್ನೇ ಬಯಸುವ ಜೀವ. ಆದರೆ ನಾನು ಈಗ ಮಾಡಲು ಹೊರಟಿರುವುದು ಸರಿಯೇ? ನನಗೂ ಅವನ ಹಿತವೇ ಮುಖ್ಯ. ಆದರೆ ಅದಕ್ಕಿಂತಲೂ ಅಜ್ಜಮ್ಮನ ಈ ಮನೆಯ ಹಿತ ಮುಖ್ಯ. ಅದಕ್ಕಾಗಿಯೇ ನಾನು ಹೀಗೆ ಮಾಡಲು ಹೊರಟಿರುವುದು. ಅಂತಿಮವಾಗಿ ಅವನ ಹಣೆಯಲ್ಲಿ ಏನು ಆಗಬೇಕೆಂದು ಬರೆದಿದೆಯೋ ಅದೇ ಆಗುತ್ತೆ. ಸಾರಿ ಕಣೋ ಪವಿ, ನನ್ನ ಕ್ಷಮಿಸಿಬಿಡು. ಈ ವಿಷಯದಲ್ಲಿ ನಾನು ಸ್ವಾರ್ಥಿಯೇ ಎಂದುಕೊಂಡ ವಿಧಾನ್. ಯಾಕೋ ಹಂಗೆ ನೋಡ್ತಿದೀಯಾ ನನ್ನ ಮುಖದಲ್ಲೇನಾದರೂ ಕೋತಿ ಕುಣಿತಾ ಇದೆಯಾ? ಏನು ನಿನ್ನ ಕತೆ ಎಂದು ಗೆಳೆಯನ ಕಾಲೆಳೆದಿದ್ದ ಪವನ್. ತಾನೇ ರೂಮಿನ ತುಂಬ ಹರಡಿದ್ದ ಬಟ್ಟೆಗಳನ್ನು ದಾಟಿಕೊಂಡು ಗೆಳೆಯನ ಹತ್ತಿರ ಬಂದು ಅವನ ಹೆಗಲ ಸುತ್ತ ಕೈ ಬೆಳೆಸಿ, ಅದ್ಬಿಡು ಪವಿ, ಏನೋ ಹುಡುಕ್ತಾ ಇದ್ದೆ. ಎಷ್ಟು ಹುಡುಕಿದ್ರೂ ಸಿಗ್ತಾನೇ ಇರಲಿಲ್ಲ. ಕೋಪ ಬಂತು, ಎಲ್ಲ ಕಿತ್ತೆಸ್ದೆ ಅಷ್ಟೇ. ಬಿಡು ಅದನ್ನು, ಗೋಪಿಗೆ ಹೇಳ್ತೀನಿ ಎತ್ತಿಡೋಕೆ. ನಿನ್ನ ಕತೆ ಏನು? ಈಗ ಎಲ್ಲಿಗೆ ತಮ್ಮ ಪಯಣ ಎಂದಿದ್ದ ವಿಧಾನ್. ತಾನೂ ನಕ್ಕು. ವಿಧು, ನೀನು ಕೋಪ ಕಡಿಮೆ ಮಾಡ್ಕೋಬೇಕು ಕಣೋ ಸ್ವಲ್ಪ. ನೀನೋ ನಿನ್ನ ಕೋಪನೋ ಎಂದು ತಲೆ ಅಲ್ಲಾಡಿಸಿದ್ದ ಪವಿ. ಇಬ್ಬರೂ ವಿಧಾನ್ ರೂಮಿನಿಂದ ಹೊರನಡೆದಿದ್ದರು. ಎಲ್ಲೂ ಇಲ್ಲ ಕಣೋ ನನ್ನ ಪಯಣ. ಇನ್ನೆಲ್ಲಿಗೆ ಹೋಗೋಣ ಹೇಳು? ಮಾಮೂಲಿ ಎಸ್ಟೇಟ್ ಕೆಲಸಗಾರರು ಬಂದಿದ್ದಾರೆ. ಅವರು ಬಂದಾಗಲೇ ನಾವು ಕೆಲಸ ಮಾಡಿಸ್ಕೋಬೇಕು. ಇಲ್ಲಾಂದರೆ ಕೆಲಸದವರು ಸಿಗಲ್ಲ, ನಿನಗೇ ಗೊತ್ತಲ್ಲ ಎಂದಿದ್ದ ಪವನ್. ಅದು ನಿಜ ಕಣೋ ಪವಿ, ಈಗೀಗ ಕೆಲಸದವರು ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಫುಲ್ ಡಿಮ್ಯಾಂಡ್ ಅವರಿಗೆ ಎನ್ನುತ್ತಾ ಗೆಳೆಯರಿಬ್ಬರು ಕೆಳಗೆ ಬಂದಿದ್ದರು. ಅವರಿಗೆ ಎದುರಾಗಿದ್ದಳು ವಿಶಾಖ. ಇಬ್ಬರ ದೃಷ್ಟಿಯೂ ಅವಳ ಮೇಲಿಂದ ಅತ್ತಿತ್ತ ಸರಿದಿರಲಿಲ್ಲ. ಮಾತನಾಡುತ್ತಾ ಕೆಳಗೆ ಬರುತ್ತಿದ್ದ ಗೆಳೆಯರ ನೋಟ ಅವಳನ್ನು ನೋಡುತ್ತಿದ್ದ ಹಾಗೆ ಅವಳ ಮೇಲೆಯೇ ಸ್ತಬ್ಧವಾಯಿತು. ವಿಧಾನ್ ಅಸಹನೆಯಿಂದ ಕನಲಿದ. ಪವನ್ಗೆ ಅವಳನ್ನು ಮತ್ತೆ ಅಲ್ಲಿ ನೋಡಿ ಖುಷಿಯಾಗಿತ್ತು. ವಿಶಾಖ ಮಾತ್ರ ಕ್ಷಣ ಮಾತ್ರವೂ ಅಲ್ಲಿ ನಿಲ್ಲದೆ ತಲೆ ತಗ್ಗಿಸಿ ಸರಿದು ಹೋಗಿಬಿಟ್ಟಿದ್ದಳು. ವಿಧಾನ್ ಸಮಾಧಾನದ ಉಸಿರು ಬಿಟ್ಟರೆ ಪವನ್ ಮುಖ ಬಾಡಿಸಿದ್ದ. ಪವನಣ್ಣ, ಏನಿದು ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದ್ದೀರಿ? ಇರಿ, ಇನ್ನೇನು ಸ್ವಲ್ಪ ಹೊತ್ತಿನಾಗೆ ಅಡುಗೆ ಆಯ್ತದೆ, ಊಟ ಮಾಡ್ಕೊಂಡೇ ಹೋಗುವ್ರಂತೆ ಎನ್ನುತ್ತಾ ಬಂದಿದ್ದ ಗೋಪಿ. ಇನ್ನೊಂದಿನ ಬರ್ತೀನಿ ಕಣೋ ಗೋಪಿ ಊಟಕ್ಕೆ. ನಿನ್ನ ಕೈ ಅಡುಗೆ ತಿಂದು ತುಂಬ ದಿನ ಆಗಿದೆ. ಈಗ ಎಸ್ಟೇಟಲ್ಲಿ ಕೆಲಸ ಇದೆ ಕಣೋ, ಹೋಗಲೇಬೇಕು ಎಂದು ವಿಧು. ಬರ್ತೀನಿ ಕಣೋ, ನೀನು ಹೋಗಬೇಕಲ್ಲ ಎಸ್ಟೇಟ್ಗೆ ಎಂದಿದ್ದ ಪವನ್. ಹ್ಞೂ ಕಣೋ ಪವಿ, ಹೋಗಬೇಕು. ಗೋಪಿ, ನನ್ನ ರೂಮ್ಗೆ ಹೋಗಿ ಬಟ್ಟೆನೆಲ್ಲ ಸರಿಯಾಗಿ ಜೋಡಿಸಿಡು. ನಾನು ಎಸ್ಟೇಟ್ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಎಂದು ಗೆಳೆಯನ ಜೊತೆ ಹೊರನಡೆದಿದ್ದ ವಿಧಾನ್. ಅಂತೂ ಇಂತೂ ತಿಂಡಿ ಮುಗಿಸಿ ಇನ್ನೇನು ಅಜ್ಜಿ ರೂಮಿಗೆ ಹೋಗ್ಬಿಡ್ತೀನಂತ ಹೆಂಗೂ ಈ ಮನುಷ್ಯ ಇಲ್ಲಲ್ಲ ಇಲ್ಲಿ ಎಂದುಕೊಂಡು ಹೊರಬಂದಿದ್ದಳು ವಿಶಾಖ. ಹೊರಬಂದವಳಿಗೆ ಅಲ್ಲಿಯೇ ಅವನನ್ನು ನೋಡಿ ತಲೆ ತಿರುಗಿದಂತಾಗಿತ್ತು. ತಲೆ ತಗ್ಗಿಸಿ ಸರ್ರನೆ ತಿರುಗಿ ಹೊರಟು ಬಿಟ್ಟಿದ್ದಳು, ಬೇರೇನೂ ಯೋಚಿಸದೆ. ಯವ್ವ, ಮೇಜರು ಹೊಂಟೋಗಾರ ಅಂದ್ಕೊಂಡಿದ್ನವ ಎಸ್ಟೇಟ್ ಕಡೆಗ. ನೋಡಿದ್ರೆ ಇಲ್ಲೇ ಅದಾರಲ್ಲ, ಜೀವನ ಹೋಗ್ಬಿಡೋದಿತ್ತು ನನಗೆ. ಬಚಾವಾಗಿನಿ, ಅವರ ಮಕ ನೋಡ್ದಂಗೆ ಬಂದು ಈ ಕಡೆ ಅಂದುಕೊಂಡವಳಿಗೆ ಬೆಳಗ್ಗೆಯಿಂದ ನಡೆದ ಘಟನೆಗಳು ಕಣ್ಮುಂದೆ ಬಂದು ನಡುಗಿದಳು. ಅಲ್ಲ, ನಾನೇನು ಮಾಡೀನಿ ಅಂತ ಹಂಗೆ ನನ್ನ ಎಳೆದಾಡಿದ್ರವ ಈ ಮನುಷ್ಯ. ಅವನು ತನ್ನ ಸಮೀಪ ಬಂದು ತನ್ನ ಕಿವಿಯ ಹತ್ತಿರ ಬಗ್ಗಿ ಮಾತನಾಡಿದಾಗ ಸೋಕಿದ ಅವನ ಪಿಸಿ ಉಸಿರ ಶಾಖ ಇನ್ನೂ ಇದ್ದಂತೆನಿಸಿತ್ತು ಅವಳಿಗೆ. ಯವ್ವ, ಒಂದು ಕ್ಷಣ ಮಾತಾಡಿದ್ದು ಯಾರೋ ಬ್ಯಾರೆ ಜನನೇ ಅನ್ಕೊಂಡ್ಬಿಟ್ಟಿದ್ನವ. ಅವನ ಮೃದುವಾದ ಪಿಸುಮಾತು ಕಿವಿಯಲ್ಲಿ ಮಾರ್ದನಿಸಿ ಕಂಪಿಸಿತು ಹುಡುಗಿ. ಸುತ್ತಲೂ ನೋಡಿದವಳು ಸಮಾಧಾನದ ಉಸಿರು ಬಿಟ್ಟಿದ್ದಳು. ವಿಠಲ, ಯಾರೂ ಇಲ್ಲಲ್ಲ ಸದ್ಯ ಅಂದುಕೊಂಡಳು. ಹೊರಗಡೆ ಬಂದಿರಲಿಲ್ಲ ಅವಳು. ಇನ್ನೂ ಅವನು ಹೋಗಿರದೇ ಇದ್ದರೆ ಅದೇ ಅವಳ ಚಿಂತೆ. ಅಯ್ಯ, ನೀವು ಇಲ್ಲಿದ್ದೀರ ಅಕ್ಕ, ಯಾಕೆ ಹಿಂಗೆ ಗರುಡ್ಗಂಬದಂಗೆ ನಿಂತ್ಕೊಬಿಟ್ಟಿರಲ್ಲ? ಅಜ್ಜಮ್ಮಂತ ಹೋಗಾಕಿಲ್ವೇ? ಪವನಣ್ಣ ಆವಾಗಲೇ ಹೋಗಾಯ್ತು, ನೀವು ಹೋಗಿ ಮ್ಯಾಕೆ? ಅಜ್ಜಮ್ಮ ಒಬ್ಬರೇ ಅಲ್ಲಿರೋದು ಈಗ. ಇವಣ್ಣ ಅದೇನೋ ಬಟ್ಟೆ ಜೋಡಿಸಿಡು ಅಂದ್ಬಿಟ್ಟು ಹೋಗೈತಲ್ಲ, ಅದೇನೋ ನೋಡ್ಕೊಬತ್ತೀನಿರಿ ಎಂದು ಅವನು ಮೇಲೆ ನಡೆದಿದ್ದ. ಇವಳು ವಿಧಾನ್ ಹೊರಗೆ ಹೋಗಿರುವುದು ಪಕ್ಕಾ ಆಗಿದ್ದರಿಂದ ನಿರಾಳವಾಗಿ ಹೊರಬಂದು ಮೇಲೆ ನಡೆದಿದ್ದಳು. ವಿಧಾನ್ನ ರೂಮಿನ ಅವಸ್ಥೆ ನೋಡಿದ ಗೋಪಿಗೆ ತಲೆ ಕೆಟ್ಟಂತಾಗಿತ್ತು. ಇದೇನು ಹಿಂಗೆ ಮಾಡ್ಮಡ್ಗದೆ ಇವಣ್ಣ ರೂಮಿನ ಗತಿನ? ಏನಾರ ದೆವ್ವ ಗಿವ್ವ ಮೆಟ್ಕೊಂಬಿಟ್ಟಿತ್ತಾ ಹೆಂಗೆ ಅಣ್ಣಂಗೆ? ಹಿಂಗೆ ಮಡ್ಗದಲ್ಲ ಬಟ್ಟೆನೆಲ್ಲನೂ ಮಡ್ಚಕ್ಕಾದದ ಒಂದಿಂದಾಗೆ ಇವೆಲ್ಲನೂ.
ನಂಗೇನು ಇದೇ ಕೆಲಸನೇ, ಬೇರೆ ಕೆಲಸ ಇಲ್ಲ ಅಂದ್ಕೊಂಡದೆ ನನಗೆ. ಅಯ್ಯೋ ಅಣ್ಣ, ಅಡುಗೆ ಮಾಡಬೇಡ್ವೇ, ಇದನ್ನೇ ಮಡಿಸ್ಕೊಂಡು ಕುಂತ್ರೆ ಇವರಿಗೆಲ್ಲನೂ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ. ನಂಗೆ ಈಗ ಮಡ್ಚೋಕ್ಕಾಗಿಲ್ಲ, ಅಡುಗೆ ಮಾಡಿಬಿಟ್ಟು ಆಮ್ಯಾಕೆ ನೋಡ್ತೀನಿ ಅಂದುಕೊಂಡ ಗೋಪಿ. ಮತ್ತು ಅಣ್ಣ ಬಂದು ನೋಡಿದ್ರೆ ಬೈಸ್ಕೋಬೇಕಾಯ್ತದೆ. ಹೀಗೆಲ್ಲ ಇದ್ದರೆ ಅವನಿಗೆ ಇಷ್ಟ ಆಗೋಕ್ಕಿಲ್ಲ. ಆದ್ರೂ ಅವನೇ ಹಿಂಗೆ ಮಡ್ಗವನಲ್ಲ, ಪಕ್ಕ ದೆವ್ವ ಮೆಟ್ಕೊಂಬಿಟ್ಟಿತ್ತು ಅಣ್ಣಂಗೆ ಅನ್ನಿಸ್ತದೆ. ಏನಪ್ಪ ಮಾಡೋದೀಗ? ತಲೆ ಓಡಲಿಲ್ಲ ಅವನಿಗೆ. ತಲೆ ಕೆರೆದುಕೊಂಡೇ ಹೊರಬಂದವನಿಗೆ ಅಜ್ಜಮ್ಮನ ರೂಮಿಗೆ ಹೋಗುತ್ತಿದ್ದ ವಿಶಾಖ ಕಂಡಿದ್ದಳು. ಅವಳ ಹಿಂದೆಯೇ ಆ ರೂಮಿಗೆ ಹೊರಟ ಗೋಪಿ. ಅಜ್ಜಿಯ ರೂಮಿಗೆ ಅವಳು ಬಂದು ಅವರನ್ನು ಮಾತನಾಡಿಸುತ್ತಿದ್ದುವಾಗಲೇ ಗೋಪಿಯೂ ಬಂದಿದ್ದ ಅಲ್ಲಿಗೆ. ಅರೆ ಗೋಪಿ, ನೀನೇನು ಮಾಡ್ತಿದ್ದೀಯಾ ಇಲ್ಲಿ? ಅಡುಗೆ ಮನೆಯಲ್ಲಿದ್ದೆ ಇದ್ದೆ ಅಲ್ವಾ ನೀನು ಈ ಟೈಮಲ್ಲಿ ಎಂದಿದ್ದರು ಭವಾನಮ್ಮ. ಅಯ್ಯ ಅಜ್ಜಮ್ಮ, ಅದನ್ನ ಯಾಕೆ ಕೇಳ್ತೀರಿ? ನಿಮ್ಮ ದೊರೆ ಮಾಡೋ ಕೆಲಸ ಒಂದೆರಡಲ್ಲ. ರೂಮ್ ನೋಡಿ ಒಂದು. ನನ್ನ ತಲೆ ಕೆಟ್ಟು ಓಡ್ಬಂದೀವ್ನಿ ಇತ್ತಾಗೆ. ಬಟ್ಟೆನೆಲ್ಲ ಊರು ತುಂಬ ಹಂಡು ಮಡಗದೆ ಅಲ್ಲಿ. ನನ್ನ ತಾವು ಮಡ್ಚು ಅಂದ್ಬಿಟ್ಟು ಹೋಗದೆ. ನನಗೇನು ಅದೇ ಕೆಲಸನೇ? ಅಡುಗೆ ಮಾಡಬೇಡ್ವಾ? ಇಡೀ ದಿನ ಬೇಕಾಯ್ತದೆ ಸರಿ ಮಾಡೋಕ್ಕೆ, ಹಂಗೆ ಮಾಡದೆ ಎಂದು ಒಂದೇ ಸಮ ಕಂಪ್ಲೇಂಟ್ ಕೊಟ್ಟಿದ್ದ ಅವನು. ಅಷ್ಟರಲ್ಲಿ ಕೆಳಗಿಂದ ಕಾರ್ಯಪ್ಪನವರು ಕೂಗಿದ್ದರು ಅವನನ್ನು. ನೋಡಿದ್ರಾ ಅಣ್ಣ ಕೂಗ್ತಾ ಅವ್ರೆ. ಈಗ ಈ ಕೆಲಸ ಮಾಡ್ಕೊಂಡು ಕೂತ್ರೆ ಅಷ್ಟೇಯ, ನಾನು ಮಾಡಲಿಲ್ಲ ಅಂದರೆ ಅಣ್ಣ ಬೈತದೆ. ಏನು ಮಾಡೋದು ಎನ್ನುತ್ತಲೇ ಕೆಳಗೆ ಓಡಿದ ಗೋಪಿ. ಪಾಪ ಈ ಹುಡುಗ ಇರೋದ್ರಿಂದ ಈ ಮನೆ ಹಂಗಿದೆ ಕಣೋ ಪುಟ್ಟ. ಎಲ್ಲ ಕೆಲಸನೂ ತನ್ನ ಮನೆ ಕೆಲಸ ಅಂದುಕೊಂಡೇ ಮಾಡ್ತಾನೆ. ಎಷ್ಟು ಹೊಗಳಿದರೂ ಸಾಲದು ಇವನನ್ನು. ಈಗ ನೀನು ಬಂದ ಮೇಲೆ ಅವನ ಕೆಲಸ ಎಷ್ಟೋ ಹಗುರ ಆಗಿದೆ. ಇಲ್ಲ ಅಂದರೆ ನನ್ನ ಕೆಲಸನೂ ಅವನೇ ಮಾಡಬೇಕಿತ್ತು. ದೊರೆ ಇದ್ದಾಗ ಅಲ್ಪ ಸ್ವಲ್ಪ ನನ್ನ ಸಹಾಯಕ್ಕೆ ಬರೋನು. ಅವನು ಸೈನ್ಯಕ್ಕೆ ಮರಳಿದರೆ ಮತ್ತೆ ಇವನೇ ಬರೋದು ನನ್ನ ಕೆಲಸ ಮಾಡೋದು. ಅವನು ಹೋದರೆ ಬರೋದು ಇನ್ನು ಯಾವಾಗಲೋ. ಒಮ್ಮೊಮ್ಮೆ ಅವನು ಬರೋದು 6 ತಿಂಗಳಾಗೋದೂ ಇದೆ. ಬೇಡ ಈ ಕೆಲಸ ಅಂದರೂ ಕೇಳಲ್ಲ ಅವನು. ದೇಶ ಸೇವೆ ದೇವರ ಸೇವೆ ಮುದುಕಮ್ಮ. ದೇವರ ಸೇವೆ ಮಾಡೋದು ಬೇಡ ಅಂದರೆ ಪಾಪ ಸುತ್ತಕೊಳ್ಳುತ್ತೆ ನಿನಗೆ ಅಂದು ನನ್ನ ಬಾಯಿ ಮುಚ್ಚಿಸ್ಬಿಡ್ತಾನೆ. ಸುಮ್ಮನೆ ನಕ್ಕಳು ವಿಶಾಖ. ಅವಳ ನಗುಮುಖ ಅವರಿಗೆ ಇನ್ಯಾರನ್ನೂ ನೆನಪಿಸಿತು. ಅವಳ ಮುಖ ಸವರಿದರು. ಅವನಿಗೆ ಮೊದಲಿನಿಂದಲೂ ಸೈನ್ಯಕ್ಕೆ ಸೇರಿ ನಮ್ಮ ದೇಶ ಸೇವೆ ಮಾಡಬೇಕು ಅಂತ ತುಂಬ ಇಷ್ಟ ಕಣೋ. ನನ್ನ ಮಗ ಕೂಡ ಸೈನಿಕನಲ್ಲವೇ? ಅಲ್ಲೇ ಅವನಿಗೆ ಕಾಲು ಹೋಗಿದ್ದು. ಅಪ್ಪನನ್ನು ನೋಡಿಕೊಂಡೇ ಬೆಳೆದವನಲ್ವಾ? ತಾನೂ ಸೈನಿಕನಾಗಬೇಕು ಅಂತ ಬೇಡವೆಂದರೂ ಕೇಳದೆ ಸೈನಿಕ್ ಸ್ಕೂಲ್ ಸೇರಿದ್ದ. ಇಲ್ಲೇ ಕುಶಾಲನಗರದಲ್ಲಿ. ತುಂಬ ಕಷ್ಟಪಟ್ಟಿದ್ದಾನೆ ನನ್ನ ದೊರೆ ಈ ಸ್ಥಾನಕ್ಕೆ ಬರೋದಕ್ಕೆ. ನಮಗೂ ಹೆಮ್ಮೆಯೇ, ನಮ್ಮ ಮಣ್ಣಿನ ಮಗ ಮೇಜರ್ ಅಂತ ಉನ್ನತ ಹುದ್ದೆಯಲ್ಲಿರೋದು. ಆದರೆ ಮಮತೆ ಅಂತ ಒಂದಿರುತ್ತಲ್ಲ, ನಮ್ಮ ಹತ್ತಿರವೇ ಇರಲಿ ನಮ್ಮವರು, ನಮ್ಮ ಕಣ್ಮುಂದೆನೇ ಓಡಾಡಿಕೊಂಡಿರಲಿ ಎನ್ನಿಸೋದು ಸಹಜವಲ್ಲವೇ? ನನಗೂ ಹಾಗೆ ಅನಿಸುತ್ತೆ. ಅದಕ್ಕೆ ಸೈನ್ಯ ಬಿಟ್ಬಿಡು ಅಂತೀನಿ. ಅವನಿಗದು ಬಿಲ್ಕುಲ್ ಇಷ್ಟ ಇಲ್ಲ ಪುಟ್ಟ ಎಂದಿದ್ದರು ಭವಾನಮ್ಮ. ಖರೀನಾ ಅಲ್ಲನ ಅಜ್ಜಿ? ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ದೇಶಕ್ಕಾಗಿ ದೇಶದ ಜನರಿಗಾಗಿ ಏನಾರ ಮಾಡಿದ್ದು ಅಂದ್ರೆ ಅದ ಹೆಮ್ಮೆ ಅಲ್ಲೇನ್ರಿ? ಎಷ್ಟು ಜನಕ್ಕಿರ್ತದ ಇಂಥ ಅದೃಷ್ಟ? ದೇಶ ಸೇವೆ ಮಾಡೋದು, ಭಾರತಾಂಬಿ ಸೇವೆ ಮಾಡೋದು ಪುಣ್ಯ ಅದ ಅಜ್ಜಿ. ನನಗೆ ಸೈನಿಕರ ಬಗ್ಗೆ ಭಾಳ ಗೌರವ ಅದ ನೋಡ್ರಿ. ಅವ್ರು ನಮ್ಮ ದೇಶನ ಕಾಪಾಡೋ ನಿಜವಾದ ದೇವ್ರದಾರ ನೋಡ್ರಿ ಎಂದಿದ್ದಳು ವಿಶಾಖ ಅತ್ಯಂತ ಭಾವುಕಳಾಗಿ. ಅವಳ ಮಾತನ್ನು ಕೇಳುತ್ತಿದ್ದವರ ಮುಖ ಹೊಳೆಯಿತು ಸಂತೋಷ ಮತ್ತು ಹೆಮ್ಮೆಯಿಂದ. ಹೌದು ಪುಟ್ಟ, ನನಗೂ ನನ್ನ ಮೊಮ್ಮಗನ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ಅದು ಬಿಡು, ಈ ಗೋಪಿ ಪಾಪ ಬೈಸ್ಕೋತಾನಲ್ಲ ಅವನು ಬಂದರೆ. ರೂಮೆಲ್ಲ ಬಟ್ಟೆ ಹರಡಿದಾನಂತೆ. ಅವನಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು. ಆದರೆ ಅದ್ಯಾಕೋ ಹಾಗೆ ಹರಡಿದಾನಂತಲ್ಲ. ಅವನು ಊಟಕ್ಕೆ ಬರೋದ್ರೊಳಗೆ ಸರಿ ಮಾಡಿಲ್ಲ ಅಂದರೆ ಭೂಮಿ ಆಕಾಶ ಒಂದು ಮಾಡಿಬಿಡ್ತಾನೆ ಎಂದು ಚಿಂತಿತರಾದರು ಭವಾನಮ್ಮ. ಯವ್ವ, ಮೇಜರು ಬಂದ್ರಂದ್ರೆ ಊಟದ ಟೈಮಿಗೆ ಅಣ್ಣನ ಕಥೆಯ ಅಷ್ಟ. ಪಾಪ ಸುಮ್ಮನೆ ಬೈಸ್ಕೋತಾರ ಅವರು. ಏನು ಹೇಳಿದ್ರೂ ಕೇಳಂಗಿಲ್ಲ ಆ ಮನುಷ್ಯ. ಏನಾರ ಮಾಡಕ್ಕಬೇಕು ಎಂದುಕೊಂಡಳು ವಿಶಾಖ. ಯೋಚಿಸುತ್ತಿದ್ದವಳ ಮುಖ ಅರಳಿತು. ಅದು ಅಜ್ಜಿ, ನಾನು ಹೋಗಿ ನೋಡುವುದೇನ್ರಿ? ಇಲ್ಲ ಅಂದ್ರೆ ಪಾಪ ಅಣ್ಣ ಸುಮ್ಮನೆ ಬೈಸ್ಕೋತಾರಲ್ಲ, ಅವಳಿಗೂ ವಿಧಾನ ಎಲ್ಲಾದರೂ ಬಂದು ಬಿಟ್ಟರೆ ಎನ್ನುವ ಭಯವಂತೂ ಇದ್ದೇ ಇತ್ತು ಒಳಗೆ. ಆದರೂ ಧೈರ್ಯ ಮಾಡಿದ್ದಳು. ಗೋಪಿ ಬಯಸಿಕೊಳ್ಳಬಾರದು ಅಂತ ಅಷ್ಟೇ ಅವಳ ಉದ್ದೇಶ. ನಿನಗೇನು ತೊಂದರೆ ಆಗಲ್ಲ ತಾನೆ ಪುಟ್ಟ? ನನಗೆ ಸರಿ ಅನ್ಸಲ್ಲ ಕಣೋ ನಿನಗೆ ಈ ಥರ ಬೇರೆ ಕೆಲಸನೆಲ್ಲ ಹೇಳೋಕ್ಕೆ. ನಿನ್ನ ಕರೆಸಿಕೊಂಡಿರೋದೇ ನನಗೆ ಹೆಲ್ಪ್ ಮಾಡೋದಕ್ಕೆ. ಅಂಥದ್ರಲ್ಲಿ ನಿನಗೆ ಮನೆ ಕೆಲಸನೆಲ್ಲ ಹೇಳೋದಕ್ಕೆ ಮನಸ್ಸಾಗಲ್ಲ ಕಣೋ ಪುಟ್ಟ ಎಂದಿದ್ದರು ಭವಾನಮ್ಮ. ಹಾಗೆಲ್ಲ ಅನ್ಕೋಬೇಡ್ರಿ ಅಜ್ಜಿ, ನನಗೆ ಅಂಥದ್ದೆಲ್ಲ ಇಲ್ರಿ. ನಾನು ಈ ಮನ್ಯಾಗ ಅದೀನಿ ಅಂದ್ರೆ ಈ ಮನೆ ನಂದ ಅಲ್ಲೇನ್ರಿ? ಮತ್ತು ನಾನಿರೋ ಮಠ
ನನಗೇನೂ ತೊಂದರೆ ಇಲ್ರಿ ಅಜ್ಜಿ, ನಾನು ಹೋಗಿ ನೋಡ್ತೀನಂತ, ಏನಾಗೈತಿ ಅಂತ ಎಂದವಳೆ ಎದ್ದು ಹೊರ ನಡೆದಳು ವಿಶಾಖ. ಎಂಥ ಒಳ್ಳೆಯ ಮನಸ್ಸಿನ ಹುಡುಗಿ ಇವಳು. ಯಾರ ಮನೆಯನ್ನು ಬೆಳಗುವ ದೀಪವಾಗುತ್ತಾಳೋ ಆ ಮನೆ ನಿಜಕ್ಕೂ ಬೆಳಗುತ್ತದೆ. ನಮಗೆ ಅಂತಹ ಯೋಗ ಇರುವಂತಿದ್ದರೆ ಎಂದುಕೊಂಡು ಭಾರವಾದ ನಿಟ್ಟುಸಿರಿಟ್ಟರು. ಹೊರಗಡೆ ಏನೋ ಬಂದಿತ್ತು ಹುಡುಗಿ. ಅವನ ರೂಮಿನ ಕಡೆ ಹೆಜ್ಜೆ ಹಾಕಲು ಭಯಪಡುತ್ತಿದ್ದಳು ಪಾಪ. ವಿಠಲ, ಹೆಂಗವ ಈ ಮನುಷ್ಯನ ರೂಮಿನೊಳಗಡೆ ಹೋಗೋದು? ಅಜ್ಜಿ ಕಡೀಗ ಅನ್ನೋದಂತೂ ಅಂದೀನಿ, ಈಗ ಅಂಜಿಕೆ ಬರಾಕತ್ತೈತಿ ನನಗೆ. ಈ ಮೇಜರು ಏನಾರ ಬಂದ್ರಂದ್ರೆ ನನ್ನ ಕಥೆ. ನಿಧಾನಕ್ಕೆ ಅವನ ರೂಮಿನ ಒಳಗಡೆ ಇಣುಕಿದಳು ಹುಡುಗಿ.